ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕಗಳು 2024ರಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಭಾಗ 1ರ ಪಠ್ಯಪುಸ್ತಕದ 2ನೇ ಪದ್ಯಪಾಠ ಹೊಸ ಹಾಡು ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ತುಂಬ ಸರಳ, ಸುಲಭ ಮತ್ತು ಉತ್ಕೃಷ್ಟ ಗುಣಮಟ್ಟದ ಉತ್ತರಗಳನ್ನು ಕೊಟ್ಟಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 8ನ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ಗಳಿದ್ದಾವೆ. ದಯಮಾಡಿ ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೊಸ ಹಾಡು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ನಿಮಗೆ ಕವಿ ಕಾವ್ಯದ ಪರಿಚಯ ಗೊತ್ತಿರಬೇಕು. ಈ ಪದ್ಯಪಾಠವನ್ನು ಬರೆದಿರ್ತಕ್ಕಂಥ ಕವಿ KS ನರಸಿಂಹಸ್ವಾಮಿ. ಓಕೆನಾ. ಇವರನ್ನು ಪ್ರೇಮ ಕವಿ ಅಂತಲೇ ಪ್ರಸಿದ್ಧವಾಗಿದ್ದಾರೆ. ಇವರ ಜನ್ಮ ವರ್ಷ 1915. ಸ್ಥಳ ಬಂದ್ಬಿಟ್ಟು ಮಂಡ್ಯ ಜಿಲ್ಲೆಯ ಕಿಕ್ಕೇರಿ. ಇನ್ನು ಕೃತಿಗಳನ್ನು ನೋಡೋದಾದರೆ ನವಪಲ್ಲವ, ಶಿಲಾಲತೆ, ಐರಾವತ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ ಅಂತ ಇದೆ. ಪುರಸ್ಕಾರಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಪಂಪ ಪ್ರಶಸ್ತಿ ಸಿಕ್ಕಿದೆ. 1990ರಲ್ಲಿ ಮೈಸೂರಿನಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ KS ನರಸಿಂಹಸ್ವಾಮಿ ಅವರು ಆಗಿದ್ದರು. ಭಾರತೀಯತೆ ಅಂತಕ್ಕಂಥ ಪದ್ಯವನ್ನು KS ನರಸಿಂಹಸ್ವಾಮಿ ಅವರ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಅಂತ ಬರೆದ್ರೆ ಸಾಕು. ಮುಂದೆ ನೋಡೋಣ ಅಭ್ಯಾಸ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ ಅ, ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಉತ್ತರ, ಪರ್ವತದ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ. ಎರಡನೇ ಪ್ರಶ್ನೆ, ಪೆರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ? ಪೆರ್ದೆರೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ. ಮೂರನೇ ಪ್ರಶ್ನೆ, ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ? ಉತ್ತರ, ಹಸಿರು ದೀಪವನ್ನು ಬಯಲ ತುಂಬ ಹಚ್ಚಲಾಗಿದೆ. ನಾಲ್ಕನೇ ಪ್ರಶ್ನೆ, ಯಂತ್ರಘೋಷ ಏಳುತ್ತಿರುವ ಬಗೆ ಹೇಗೆ? ನೀಲಿಯ ಬಗೆಯನ್ನು ಚೆಲ್ಲಿ ಯಂತ್ರಘೋಷ ಏಳುತ್ತಿದೆ ಅಂತ ಬರೆದ್ರೆ ಸಾಕು. ಐದನೇ ಪ್ರಶ್ನೆ, ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ಅಂತ ಕೇಳಿದರು. ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು. ನಮ್ಮ ಪಯಣ ಎತ್ತ ಸಾಗಿದೆ ಅಂತ ಕೇಳಿದರೆ ಗುರಿಯ ಬೆಳಕಿನೆಡೆಗೆ ನಮ್ಮ ಪಯಣ ಸಾಗಿದೆ ಅಂತ ಬರೆದ್ರೆ ಸಾಕು. ಮುಖ್ಯ ಪ್ರಶ್ನೆ ಆ, ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭವನ್ನು ತಿಳಿಸಿ. ಉತ್ತರ, ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತವು ಮೌನದಲ್ಲಿ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ. ಭಾರತದ ಪೂರ್ವ, ಪಶ್ಚಿಮ, ದಕ್ಷಿಣ ಭಾಗದಲ್ಲಿರುವ ಸಮುದ್ರಗಳಲ್ಲಿ ಏಳುವ ದೊಡ್ಡ ದೊಡ್ಡ ಅಲೆಗಳು ಭೋರ್ಗರೆದು ಕರಾವಳಿಗೆ ಮುತ್ತ ನೀಡುತ್ತಿವೆ. ಇವುಗಳ ನಡುವೆ ಇರುವ ನದಿಗಳ ಬಯಲು ಪ್ರದೇಶವು ಹಚ್ಚ ಹಸುರಿನಿಂದ ಕೂಡಿ ಬಯಲ ತುಂಬ ಹಸಿರ ದೀಪ ಹಚ್ಚಿದಂತೆ ಕಂಗೊಳಿಸುತ್ತಿದೆ. ನಾಡಿನ ಕೈಗಾರಿಕೆಗಳು ನೀಲಿಯ ಹೊಗೆಯನ್ನು ಚೆಲ್ಲುತ್ತಾ, ಯಂತ್ರಘೋಷವನ್ನು ಮಾಡುತ್ತಾ, ದುಡಿಯುವ ಕಾರ್ಮಿಕ ವರ್ಗಕ್ಕೆ ಉದ್ಯೋಗವನ್ನು ನೀಡುತ್ತಾ ದೇಶವನ್ನು ಅಭಿವೃದ್ಧಿಯ ಪಥದ ಕಡೆಗೆ ಕೊಂಡೊಯ್ಯುತ್ತಿವೆ. ಇವೆಲ್ಲವನ್ನು ನೋಡುವ ಕಣ್ಣುಗಳು ಬೇರೆಯಾದರೂ ಕಾಣುವ ನೋಟ ಒಂದಾಗಿರುವಂತೆ ಜಾತಿ, ಮತ, ಭಾಷೆ, ಸಂಸ್ಕೃತಿಗಳು ಬೇರೆ ಬೇರೆಯಾದರೂ ನಾವು ಭಾರತೀಯರೆಲ್ಲರೂ ಒಂದೇ ಎನ್ನುವ ಏಕತಾ ಮನೋಭಾವನೆ ಮೂಡಿದೆ ಎಂದು ಕವಿಗಳು ವರ್ಣಿಸುತ್ತಾರೆ. ಎರಡನೇ ಪ್ರಶ್ನೆ, ಭಾಷೆ ಬೇರೆಯಾದರೂ ಭಾವ ಒಂದು ಎಂಬುದನ್ನು ಸಮರ್ಥಿಸಿರಿ ಅಂತ ಕೇಳಿದರು. ಉತ್ತರ ನೋಡೋದಾದರೆ, ನಮ್ಮ ಯೋಧರು ನಾಡಿನ ಗಡಿಗಳಲ್ಲಿ, ಬಾನಿನಲ್ಲಿ, ಕಡಲಿನಲ್ಲಿ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ. ನಮ್ಮ ನಾಡಿನ ಯೋಧರು ಎತ್ತಿ ಹಿಡಿದ ಧ್ವಜದ ನೆರಳಿನಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವದಿಂದ ನೆಮ್ಮದಿಯಿಂದ ಬಾಳುತ್ತಿದ್ದೇವೆ. ಒಂದೇ ನೆಲದ ತೊಟ್ಟಿಲಿನಲ್ಲಿ ಹುಟ್ಟಿ ಬೆಳೆದ ನಾವು ಯುಗದ ದನಿಯಾಗಿ ಮೂಡಿದ ನಾಡಿನ ಎಲ್ಲ ಭಾಷೆಗಳು ಭಾರತೀಯರು ನಾವೆಲ್ಲರೂ ಒಂದೇ ಎಂದು ಹಾಡಿದ ಹಾಡುಗಳನ್ನು ಕೊರಲಿನಿಂದ ಹಾಡುತ್ತಿದ್ದೇವೆ. ನಮ್ಮ ಭಾಷೆಗಳು ಬೇರೆಯಾದರೂ ನಾವು ಭಾರತೀಯರು ಒಂದೇ ಎಂಬ ಏಕತಾ ಭಾವ ಹೊರಹೊಮ್ಮುತ್ತಿದೆ ಎಂದು ಕವಿಗಳು ವರ್ಣಿಸುತ್ತಾರೆ ಅಂತ ಬರೆದ್ರೆ ಸಾಕು. ಮುಖ್ಯ ಪ್ರಶ್ನೆ ಈ, ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶವನ್ನು ವಿವರಿಸಿರಿ. ಉತ್ತರ, ಭಾರತದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತವು ಮೌನದಲ್ಲಿ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ. ಭಾರತದ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಭಾಗದಲ್ಲಿರುವ ಸಮುದ್ರಗಳಲ್ಲಿ ಏಳುವ ದೊಡ್ಡ ದೊಡ್ಡ ಅಲೆಗಳು ಭೋರ್ಗರೆದು ಕರಾವಳಿಗೆ ಮುತ್ತ ನೀಡುತ್ತಿವೆ. ಇವುಗಳ ನಡುವೆ ಇರುವ ನದಿಗಳ ಬಯಲು ಪ್ರದೇಶವು ಹಚ್ಚ ಹಸುರಿನಿಂದ ಕೂಡಿ ಬಯಲ ತುಂಬ ಹಸಿರ ದೀಪ ಹಚ್ಚಿದಂತೆ ಕಂಗೊಳಿಸುತ್ತಿದೆ. ನಾಡಿನ ಕೈಗಾರಿಕೆಗಳು ನೀಲಿಯ ಹೊಗೆಯನ್ನು ಚೆಲ್ಲುತ್ತಾ, ಯಂತ್ರಘೋಷವನ್ನು ಮಾಡುತ್ತಾ, ದುಡಿಯುವ ಕಾರ್ಮಿಕ ವರ್ಗಕ್ಕೆ ಉದ್ಯೋಗವನ್ನು ನೀಡುತ್ತಾ ದೇಶವನ್ನು ಅಭಿವೃದ್ಧಿಯ ಪಥದ ಕಡೆಗೆ ಕೊಂಡೊಯ್ಯುತ್ತಿವೆ. ಇವೆಲ್ಲವನ್ನು ನೋಡುವ ಕಣ್ಣುಗಳು ಬೇರೆಯಾದರೂ ಕಾಣುವ ನೋಟವು ಒಂದಾಗಿರುವಂತೆ ಜಾತಿ, ಮತ, ಭಾಷೆ, ಸಂಸ್ಕೃತಿಗಳು ಬೇರೆ ಬೇರೆಯಾದರೂ ನಾವು ಭಾರತೀಯರೆಲ್ಲರೂ ಒಂದೇ ಎನ್ನುವ ಏಕತಾ ಮನೋಭಾವನೆ ಮೂಡಿದೆ ಎಂದು ಕವಿಗಳು ವರ್ಣಿಸುತ್ತಾರೆ. ನಮ್ಮ ಯೋಧರು ನಾಡಿನ ಗಡಿಗಳಲ್ಲಿ, ಬಾನಿನಲ್ಲಿ, ಕಡಲಿನಲ್ಲಿ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ. ನಮ್ಮ ನಾಡಿನ ಯೋಧರು ಎತ್ತಿ ಹಿಡಿದ ಧ್ವಜದ ನೆರಳಿನಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವದಿಂದ ನೆಮ್ಮದಿಯಿಂದ ಬಾಳುತ್ತಿದ್ದೇವೆ. ಒಂದೇ ನೆಲದ ತೊಟ್ಟಿಲಿನಲ್ಲಿ ಹುಟ್ಟಿ ಬೆಳೆದ ನಾವು
ಯುಗದ ದನಿಯಾಗಿ ಮೂಡಿದ ನಾಡಿನ ಎಲ್ಲ ಭಾಷೆಗಳು ಭಾರತೀಯರು ನಾವೆಲ್ಲರೂ ಒಂದೇ ಎಂದು ಹಾಡಿದ ಹಾಡುಗಳನ್ನು ಒಕ್ಕೊರಲಿನಿಂದ ಹಾಡುತ್ತಿದ್ದೇವೆ. ನಮ್ಮ ಭಾಷೆಗಳು ಬೇರೆಯಾದರೂ ನಾವು ಭಾರತೀಯರು ಒಂದೇ ಎಂಬ ಏಕತಾಭಾವ ಹೊರಹೊಮ್ಮುತ್ತಿದೆ ಎಂದು ಕವಿಗಳು ವರ್ಣಿಸುತ್ತಾರೆ. ನಾವು ನಾಡಿಗಾಗಿ ಬಲಿದಾನ ಮಾಡಿದ ಹುತಾತ್ಮರನ್ನು ಸದಾ ನೆನೆಯುತ್ತಿದ್ದೇವೆ. ನಾವು ಕಷ್ಟದಲ್ಲಿದ್ದರೂ ನೆರೆ ರಾಷ್ಟ್ರಗಳಿಗೆ ಸಹಾಯದ ಹಸ್ತ ಚಾಚುತ್ತಿದ್ದೇವೆ. ನಾವು ನಡೆಯುವ ಮಾರ್ಗದಲ್ಲಿ ಏಳು ಬೀಳುಗಳಿದ್ದರೂ ಆತಂಕದ ಬಿರುಗಾಳಿ ಮೊಳಗುತ್ತಿದ್ದರೂ ನಮ್ಮ ಗುರಿಯ ಬೆಳಕಿನೆಡೆಗೆ ನಮ್ಮ ಧೀರ ಪಯಣ ಸಾಗುತ್ತಿದೆ. ನಾವು ಎಲ್ಲೇ ಇರಲಿ ನಾವೆಲ್ಲರೂ ಒಂದೇ, ನಾವು ಭಾರತೀಯರು ಎಂಬ ದೇಶಾಭಿಮಾನ ನಮ್ಮಲ್ಲಿದೆ ಎಂದು ಕವಿಗಳು ವರ್ಣಿಸುತ್ತಾರೆ. ಮುಖ್ಯ ಪ್ರಶ್ನೆಯೇ ಸಂದರ್ಭಾನುಸಾರ ವಿವರಿಸಿರಿ. ಮೊದಲ ಪ್ರಶ್ನೆ, ಕಣ್ಣು ಬೇರೆ ನೋಟ ಒಂದು ಅಂತ ಕೇಳಿದ್ದಾರೆ. ಉತ್ತರ ಎಸ್. ಆಯ್ಕೆ ಪ್ರಸ್ತುತ ವಾಕ್ಯವನ್ನು KS ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ನೋಡುವ ಕಣ್ಣುಗಳು ಬೇರೆಯಾದರೂ ಕಾಣುವ ನೋಟವು ಒಂದಾಗಿರುವಂತೆ ಭಾರತದಲ್ಲಿ ವೈವಿಧ್ಯಮಯ ಪ್ರಾಕೃತಿಕ ಲಕ್ಷಣಗಳಿದ್ದರೂ ನಾವು ಭಾರತೀಯರು ಎಂಬ ಏಕತಾ ಮನೋಭಾವನೆ ಮೂಡಿದೆ ಎಂದು ಹೇಳೋ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ, ಭಾರತೀಯರಲ್ಲಿ ಅನೇಕತೆಯಲ್ಲಿ ಏಕತೆ ಎಂಬ ದೇಶಾಭಿಮಾನ ಸದಾ ಜಾಗೃತವಾಗಿದೆ ಎನ್ನುವುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಮುಂದಿನ ಪ್ರಶ್ನೆ, ಭಾಷೆ ಬೇರೆ ಭಾವ ಒಂದು. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ KS ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ನಮ್ಮ ಭಾಷೆ ಬೇರೆಯಾದರೂ ನಾವು ಭಾರತೀಯರು ಎಂಬ ಏಕತಾ ಭಾವ ಹೊರಹೊಮ್ಮುತ್ತಿದೆ ಎಂದು ಹೇಳೋ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ಭಾರತೀಯರಲ್ಲಿ ಅನೇಕತೆಯಲ್ಲಿ ಏಕತೆ ಎಂಬ ದೇಶಾಭಿಮಾನ ಸದಾ ಜಾಗೃತವಾಗಿರಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಮೂರನೇದು, ಎಲ್ಲೇ ಇರಲಿ ನಾವು ಒಂದೇ. ಎಸ್. ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಶ್ರೀ KS ನರಸಿಂಹಸ್ವಾಮಿ ಅವರು ರಚಿಸಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ. ಸಂದರ್ಭ, ನಾವು ಎಲ್ಲೇ ಇರಲಿ ನಾವೆಲ್ಲರೂ ಒಂದೇ, ನಾವು ಭಾರತೀಯರು ಎಂಬ ದೇಶಾಭಿಮಾನ ನಮ್ಮಲ್ಲಿದೆ ಎಂದು ಹೇಳೋ ಸಂದರ್ಭದಲ್ಲಿ ಕವಿಗಳು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ನಾವು ಎಲ್ಲೇ ಇದ್ದರೂ ನಾವು ಭಾರತೀಯರು, ನಾವೆಲ್ಲರೂ ಒಂದು ಎನ್ನುವ ದೇಶಾಭಿಮಾನ ಸದಾ ಜಾಗೃತವಾಗಿರಬೇಕು ಎನ್ನುವುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಬಿಟ್ಟಸ್ತ್ರಗಳನ್ನು ತುಂಬಿದ್ದೀವಿ, ಯಂತ್ರ ಡ್ಯಾಶ್ ವೇಳುವಲ್ಲಿ ಘೋಷ, ಒಂದೇ ನೆಲದ ಡ್ಯಾಶ್ ತೊಟ್ಟಿಲಲ್ಲಿ, ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಡ್ಯಾಶ್ ಹಾಡಿನಲ್ಲಿ, ಎಲ್ಲೇ ಇರಲಿ ನಾವು ಡ್ಯಾಶ್ ಒಂದು, ನಡೆವ ಡ್ಯಾಶ್ ಪಯಣದಲ್ಲಿ, ಧೀರ ಪಯಣದಲ್ಲಿ ಅಂತ ಬರೆದ್ರೆ ಸಾಕು. ಇನ್ನು ಪದ್ಯಭಾಗದಲ್ಲಿ ಬಳಕೆಯಾಗಿರುವ ರೂಢನಾಮ ಪದಗಳನ್ನು ಬರಿಬೇಕಿತ್ತು. ಉತ್ತರ ಆಕಾಶ, ಪರ್ವತ, ಪೆರದೆರೆ, ದೀಪ, ನದಿ, ಗಡಿ, ಬಾನು ಮತ್ತು ಕಡಲು. ಇಷ್ಟಿತ್ತು ಪ್ರಶ್ನೋತ್ತರಗಳಂತ